ಸನಾತನ ಧರ್ಮದ ತಾಯಿ ಬೇರಾಗಿರ್ತಕ್ಕಂತಹ ವೇದ ಮನುಷ್ಯ ಹೇಗೆ ಬದುಕಬೇಕು ಅಂತ ತಿಳಿಸ್ತಾ ಇದೆ ಅಂತ ಕೇಳಿದ್ರೆ, ಏನಕೇನ ಪ್ರಕಾರೇಣ ಕೋಹಿನಾ ಮನುಜೀವತಿ, ಹೇಗೆಯೋ ಬದುಕುವುದಾದರೆ ಅದು ಈ ಮನುಷ್ಯ ಜೀವನದ ಸಾರ್ಥಕತೆ ಹೇಗಾಗ್ತದೆ, ಅದರ ಬದಲಾಗಿ ಮನುಷ್ಯ ಜೀವನದ ಸಾರ್ಥಕತೆಯ ಬದುಕು ಅಂತಂದ್ರೆ ಪರೇಶಾಮುಪಕಾರಾರ್ಥಂ ಯಜ್ಜೀವತಿ ಸಜೀವತಿ, ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸಜೀವತಿ ಅಂತ. ಹಾಗಾಗಿ ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಟ್ಟರವರು ಭೌತಿಕವಾಗಿ ಈ ದಿನ ನಮ್ಮೊಂದಿಗೆ ಇಲ್ಲ ಅಂತಕ್ಕಂಥದ್ದು ಬಿಟ್ಟರೆ ಸಜೀವತಿ, ಅವರು ಯಾವತ್ತೂ ಕೂಡ ಜೀವಂತವಾಗಿ ನಮ್ಮೆಲ್ಲರ ಹೃದಯದಲ್ಲಿ, ಮನಸ್ಸಿನಲ್ಲಿ, ನಮ್ಮ ನೆನಪುಗಳಲ್ಲಿ ಸದಾ ಕಾಲವೂ ಕೂಡ ಇರತಕ್ಕಂತಹ ವ್ಯಕ್ತಿತ್ವ. ಪರೇಶಾಂ ಉಪಕಾರಾರ್ಥಂ, ಶಾಸ್ತ್ರ ಹೇಳ್ತಕ್ಕಂಥದ್ದು ಬೇಕಾದಷ್ಟು ದಾನಗಳಿದೆ, ಬೇಕಾದಷ್ಟು ಬದುಕಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದಿದೆ. ಅಲ್ಲಿ ಸಣ್ಣ ಸುಭಾಷಿತ, ಅನ್ನದಾನಂ ಪರಂದಾನಂ ವಿದ್ಯಾದಾನ ಮತಃಪರಂ. ಒಂದು ಹೊತ್ತು ಊಟ ಹಾಕಿದ್ರೆ ಸಂತೃಪ್ತಿ ಆಗುತ್ತೆ, ಆದರೆ ಕೆಲವು ಗಂಟೆಗಳ ಕಾಲದ ನಂತರ ಮತ್ತಷ್ಟು ಬೇಕು ಅಂತ ಅನಿಸ್ತದೆ. ಆದರೆ ವಿದ್ಯಾದಾನ ಅಂತಕ್ಕಂಥದ್ದು ಉಂಟಲ್ಲ, ಅದು ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಬದುಕನ್ನ ರೂಪಿಸ್ತಕ್ಕಂತಹ ವಿಚಾರ. ಸುಬ್ರಹ್ಮಣ್ಯ ಭಟ್ಟರವರು ಈ ಸಮಾಜಕ್ಕೆ ಏನೆಲ್ಲ ಉಪಕಾರ ಮಾಡಿದ್ದಾರೋ ಆ ಎಲ್ಲ ಉಪಕಾರಕ್ಕಿಂತ ವಿದ್ಯಾದಾನ ಅಂತಕ್ಕಂಥದ್ದು. ಈಗಾಗಲೇ ಅನೇಕ ಜನ ಹೇಳಿದ ಹಾಗೆ ಕೃಷಿ ಅವರ ವೃತ್ತಿ, ಪೌರೋಹಿತ್ಯ ಅವರ ವೃತ್ತಿ, ಅದೆಲ್ಲಕ್ಕಿಂತ ಅತ್ಯಂತ ಕಷ್ಟಕರವಾಗಿರತಕ್ಕಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಸಮಯಕ್ಕೆ ಸರಿಯಾಗಿ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ ವಿದ್ಯಾದಾನ ಮಾಡಿದ್ದುಂಟಲ್ಲ, ಅದು ದೊಡ್ಡ ಸಾಧನೆ, ದೊಡ್ಡ ತಪಸ್ಸು. ಈಗ ಮೇಡಮ್ ಯಾರೋ ಹೇಳಿದ ಹಾಗೆ ಶಾಪಗ್ರಸ್ತ ಋಷಿ ಅಂತ ಹೇಳ್ತಾರಲ್ಲ, ಅವರು ಋಷಿ ಸದೃಶರು. ಯಾಕೆ ಅಂತಂದ್ರೆ ವಿದ್ಯಾದಾನವನ್ನ ತಮ್ಮ ಪರಮಧ್ಯೇಯ ಅಂತಕ್ಕಂತಹ ರೀತಿಯಲ್ಲಿ ಭಾವಿಸಿಕೊಂಡು ಸಾಧನೆ ಮಾಡಿರ್ತಕ್ಕಂಥವರು. ಇವತ್ತು ಈ ಗ್ರಾಮದಲ್ಲಿ, ಈ ಸುತ್ತಮುತ್ತಲ ಅನೇಕ ಪ್ರದೇಶಗಳಿಗೆ ನೂರಾರು ಜನ ಒಳ್ಳೆಯ ರೀತಿಯಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡಿ, ಒಳ್ಳೆಯ ರೀತಿಯಲ್ಲಿ ವ್ಯಾಕರಣ ಶುದ್ಧವಾಗಿ, ಸಂಸ್ಕೃತ ಸಾಹಿತ್ಯ ಶುದ್ಧವಾಗಿ, ಪೌರೋಹಿತ್ಯವನ್ನು ಮಾಡತಕ್ಕಂತಹ ರೀತಿಯಲ್ಲಿ ಶಿಷ್ಯರನ್ನು ತಯಾರು ಮಾಡಿ ವಿದ್ಯಾದಾನ ಮಾಡಿರ್ತಕ್ಕಂಥವ್ರು. ಆದ್ರಿಂದ ವಿದ್ಯಾದಾನಂ ಅತಃಪರಂ, ವಿದ್ಯಾದಾನಕ್ಕಿಂತ ದೊಡ್ಡ ದಾನವೇ ಇಲ್ಲ. ಅಂತಹ ವಿದ್ಯಾದಾನದ ಮುಖಾಂತರವಾಗಿ ಸಾಧನೆ ಮಾಡಿರ್ತಕ್ಕಂತಹ ಸುಬ್ರಹ್ಮಣ್ಯ ಭಟ್ಟರು ಪರೇಶಾಂ ಉಪಕಾರಾರ್ಥಂ ಯಹ ಜೀವತಿ ಸಜೀವತಿ ಅವರು. ಮತ್ತೆ ವೇದ ಹೇಳ್ತಕ್ಕಂತಹ ರೀತಿಯಲ್ಲಿ ಬದುಕು ನಡೆಸಿದವರು ಬಹಳ ಬಹಳ ವಿರಳ. ಆದರೆ ಇಲ್ಲಿ ನಾನು ಬಂದು ಇಲ್ಲಿ ಕೇಳಿದಾಗಲಿಂದ, ಈ ಎಲ್ಲರ ಮಾತು ಕೇಳಿದಾಗಲಿಂದ ಅನಿಸ್ತಕ್ಕಂಥದ್ದು, ಪೂಜ್ಯರಾಗಿದ್ದಂತಹ ಸುಬ್ರಹ್ಮಣ್ಯ ಭಟ್ಟರು ವೇದದಲ್ಲಿ ಹೇಗೆ ಜೀವನ ನಡೆಸಬೇಕು ಅಂತ ಋಷಿ ಮುನಿಗಳ ಆದೇಶ ಇದೆಯೋ, ಅಪ್ಪಣೆ ಇದೆಯೋ, ಸನಾತನ ಧರ್ಮದ ರೀತಿಯಾಗಿ ಮನುಷ್ಯನ ಜೀವನ ಸಾರ್ಥಕತೆ ಅಂತಕ್ಕಂಥದ್ದು ಹೇಗುಂಟೋ ಅಂತಹ ಜೀವನ ಸುಬ್ರಹ್ಮಣ್ಯ ಭಟ್ಟರು. ಯಾಕೆ ಅಂತಂದ್ರೆ ಮತ್ತೊಂದು ಕಡೆ ವೇದ ಹೇಳ್ತಕ್ಕಂಥದ್ದು ಯಥಾ ಸಂಪುಷ್ಪಿತಸ್ಯ ದೂರಾದ್ ಗಂಧೋವಾತಿ, ಎಲ್ಲಿಯೋ ಒಂದು ಅರಳಿರ್ತಕ್ಕಂತಹ ಹೂವು ತನ್ನ ಇರುವಿಕೆಯನ್ನ ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ತನ್ನ ಸುಗಂಧದಿಂದಾಗಿ ಆ ಇಡೀ ಪರಿಸರವನ್ನ ಆಹ್ಲಾದಕರವಾಗಿ ಮಾಡ್ತದೆ ಅಂತ. ಹಾಗೆ ಸುಬ್ರಹ್ಮಣ್ಯ ಭಟ್ರು ಈ ಒಂದು ಸಣ್ಣ ಗ್ರಾಮದಲ್ಲಿ ವಾಸವಾಗಿದ್ರೂ ಕೂಡ ಅವರ ಸುಗಂಧ ಅಂತಕ್ಕಂತಹ ವ್ಯಕ್ತಿತ್ವ ಇಡೀ ಪರಿಸರಕ್ಕೆ ಶ್ರೇಯಸ್ಸನ್ನ ಮಾಡಿರ್ತಕ್ಕಂಥದ್ದು. ಅಂಥವರಿಗೆ ಸದ್ಗತಿಯಾಗಲಿ, ಶಾಶ್ವತವಾಗಿರ್ತಕ್ಕಂತಹ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗಲಿ. ಹಾಗೆಯೇ ತಂದೆಗಿಂತ ತಾಯಿ 100 ಮಡಿ ಗೌರವಾರ್ಹಳು ಅಂತ ಒಂದು ವಾಕ್ಯ ಇದೆ. ಆ ವಾಕ್ಯ ಜ್ಞಾಪಕ ಬರಲಿಲ್ಲ ಸಡನ್ ಆಗಿ, ಅದನ್ನೇ ಮತ್ತೆ ಮತ್ತೆ ಜ್ಞಾಪಕ ಮಾಡಿಕೊಂಡೆ. ಏನೇ ಇರಲಿ, ಪ್ರತಿಯೊಬ್ಬರಿಗೂ ಕೂಡ, ಈಗ ಇವರ ಮನೆಯ ಮಾತೆ ಅಂತ ಮಾತ್ರ ಅಲ್ಲ, ನನ್ನ ಮಾತೆ ನಿಮ್ಮ ಮಾತೆ ಅಂತಲ್ಲ, ಎಲ್ಲಿಯೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಕ್ಕಂಥದ್ದು ತಂದೆಗಿಂತ ತಾಯಿ 100 ಮಡಿ ಗೌರವಾರ್ಹಳು ಅಂತ. ಯಾಕೆ ಅಂತಂದ್ರೆ ಆ ಸಹನೆ, ತಾಳ್ಮೆ, ಎಲ್ಲರನ್ನ ಸಂಭಾಳಿಸ್ತಕ್ಕಂತಹ ವಿಶೇಷ ಗುಣಗಳು. ಸುಬ್ರಹ್ಮಣ್ಯ ಭಟ್ರು 10 ಜನ ಶಿಷ್ಯರಿಗೆ ಏಕಕಾಲದಲ್ಲಿ ಇಲ್ಲಿ ಪಾಠ ಹೇಳ್ತಾ ಇರ್ತಾರೆ. ಅಕಸ್ಮಾತ್ ಆಗಿ ನಿನ್ನೆ ಸಾಯಂಕಾಲ ತರಕಾರಿ ತಂದಿದ್ದಾರೋ ಬಿಟ್ಟಿದ್ದಾರೋ, ಆದ್ರೆ ಅದೆಲ್ಲವನ್ನೂ ಕೂಡ ಏನೋ ಒಂದು ಮಾಡಿ ಸರಿದೂಗಿಸಿಕೊಂಡು ಹೋಗಬೇಕಾದಂತಹ ಧರ್ಮ ಚಾಚು ತಪ್ಪದೇನೆ, ಸ್ವರ ಎತ್ತದೇನೆ. ನೀವು 10 ಜನ ಕರೆದು ಬಿಟ್ರಿ ಪಾಠಕ್ಕೆ ಅಂತ, ನಿನ್ನೆ ಸಾಯಂಕಾಲ ತರಕಾರಿ ಹೇಳಿದೆ ನಾನು ತರಲೇ ಇಲ್ಲ ಅಂತ ಒಂದು ದಿನವೂ ಒಂದು ಮಾತು ಹೇಳದೆ ಸಕಾಲದಲ್ಲಿ ಆ ವಿದ್ಯಾರ್ಥಿಗಳಿಗೆ ಆ ಅವಶ್ಯಕತೆಯಿಂದ ಪೂರೈಸಿರ್ತಕ್ಕಂತಹ ಮಾತೃ ಈ ತಾಯಿ. ಇಂತಹ ಆ ತಾಯಿ ತಂದೆ ಜಗತ್ತಿಗೆ ಪಾರ್ವತಿ ಪರಮೇಶ್ವರಂ ಅಂತ ಹೇಳುವ ರೀತಿಯಲ್ಲಿ ತಾಯಿ ತಂದೆಗಳಾಗಿ ಈ ಮನೆಯಲ್ಲಿ ಇದ್ದು, ಈ ಮನೆಯನ್ನ, ಈ ಮಾವಿನ ಕೊಡುಗೆಯನ್ನ, ಈ ಜಾಗವನ್ನ
ಅತ್ಯಂತ ಪವಿತ್ರವಾಗಿ ಕೀರ್ತಿಶೇಷವಾಗಿ ಮಾಡಿರ್ತಕ್ಕಂತಹ ಈ ಮನೆಯ ಬೆಳಕು ಸದಾ ಕಾಲವೂ ಕೂಡ ಜಗತ್ತಿಗೆ ಬೆಳಕನ್ನು ನೀಡುವ ಹಾಗೆ ಆಗಲಿ. ಸುಬ್ರಹ್ಮಣ್ಯ ಭಟ್ಟರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಸ್ವಲ್ಪವಾದರೂ ಕೂಡ ಅಳವಡಿಸಿಕೊಂಡಂತಹ ಆ ಶಕ್ತಿ ನಮಗೆ ಬರಲಿ. ಉಳಿದಿರ್ತಕ್ಕಂತಹ ಈ ಮನೆಯ ಎಲ್ಲ ಸದಸ್ಯರು ಕೂಡ ಹೇಗೆ ವಿದ್ಯೆಯಿಂದಾಗಿ ಸತ್ಕೀರ್ತಿಯನ್ನು ಪಡೆದಿದ್ದಾರೋ ಅದು ಪರಂಪರೆಯಾಗಿ ಈ ಮುಂದಿನ ಜನರೇಷನ್ ಮಹಾಬಲೇಶ್ವರ ಭಟ್ರು, ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಹಾಗೆ ಅವರ ಕುಟುಂಬದ ಇಡೀ ಪರಂಪರೆ ವಿದ್ಯೆಯ ಮುಖಾಂತರವಾಗಿ, ಸದಾಚಾರದ ಮುಖಾಂತರವಾಗಿ, ಸಂಪ್ರದಾಯ ಸಂಸ್ಕೃತಿಯ ಮುಖಾಂತರವಾಗಿ ಸತ್ಕೀರ್ತಿಯನ್ನ ಆಚಂದ್ರಾರ್ಕವಾಗಿ ಪಡೆಯುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ.